ದೇವರಾಜ ಅರಸು ಪ್ರಶಸ್ತಿ ಪುರಸ್ಕೃತರು, ಎರಡೆರಡು ಡಾಕ್ಟರೇಟ್ ಪ್ರಶಸ್ತಿಗಳ ಪುರಸ್ಕೃತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಾಗೋಡು ಸಾಹೇಬರಿಗೆ ನಾಗರಿಕ ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು 1.5 ದಿನದ ಹಿಂದೆ ಒಂದು ಸಣ್ಣ ಆಲೋಚನೆಯನ್ನು ನಾವು ಅನಂತಪುರ ಭಾಗದ ಮುಖಂಡರು ಮಾಡ್ತಾರೆ, ನಾವು ಮಾಡ್ತೀವಿ. ಅದು ಇವತ್ತು 8ನೇ ತಾರೀಕಿಗೆ ಬಂದಿದೆ, ಡೇಟ್ ಫಿಕ್ಸ್ ಆಗಿದೆ. ಇದೇ 8ನೇ ತಾರೀಕು 15ನೇ ತಾರೀಕು ಶನಿವಾರ 15ನೇ ತಾರೀಕು ಫಿಕ್ಸ್ ಆಗಿದೆ. ಸಂಜೆ 4 ಗಂಟೆಗೆ ನಾಗರಿಕ ಸನ್ಮಾನ ಕಾಗೋಡು ಸಾಹೇಬರಿಗೆ ಮಾಡಬೇಕು. ನಾವೇನು ಸನ್ಮಾನ ಮಾಡ್ತೀವಿ ಇದೊಂದು ದೊಡ್ಡ ವಿಷಯ ಅಲ್ಲ. ಆ ಬೇರೆ ನಾಯಕರಿಗೆ ಅವರ ಜೀವಿತಾವಧಿಯಲ್ಲಿ ನಾವು ಅವರು ಒಂದು ಚಿಕ್ಕದಾಗಿ ಸನ್ಮಾನ ಮಾಡೋದ್ರ ಮುಖಾಂತರ ನಮ್ಮ ಆತ್ಮತೃಪ್ತಿಗಾಗಿ ಒಂದು ಚಿಕ್ಕ ಋಣ ತೀರಿಸಲಿಕ್ಕೆ ಆಗುತ್ತೋ ಎಲ್ಲರೂ ಕೂಡ ನಾವು ನಮ್ಮ ಭಾರನ ಒಂದಷ್ಟು ಕಡಿಮೆ ಮಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಇಟ್ಟರೆ ನಾವೇ ಕೊಡ್ತಕ್ಕ ಸನ್ಮಾನ ಮಾಡ್ತಕ್ಕಂಥದ್ದು ಏನೂ ಅಲ್ಲ. ಸಾಕಷ್ಟು ಸನ್ಮಾನಗಳು ಸಿಕ್ಕಿದೆ. ಮತ್ತು ಯಾವುದೇ ಸನ್ಮಾನ ಮಾಡಿದ್ರು ಕೂಡ ಕಾಗೋಡು ಸಾಹೇಬರಿಗೆ ನಾವು ಸಾಟಿಯಾಗಲು ಸಾಧ್ಯ ಇಲ್ಲ ಅಂತ ಒಬ್ಬ ಮೇಲು ನಾಯಕರಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಸಂಜೆ 4 ಗಂಟೆ ಕಾರ್ಯಕ್ರಮ ಶುರುವಾಗಿದೆ. ಆ ಒಂದು ಕಾರ್ಯಕ್ರಮಕ್ಕೆ ಸಾಮಾನ್ಯ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪನವರು ಕೂಡ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ತಾರೆ. ಹಾಗೆ ಸಾಗರ ತಾಲೂಕು ನಮ್ಮ ಶಾಸಕರು ಹೆಚ್ಚಿನ ನಾಯಕರಾಗಿರ್ತಕ್ಕಂಥ ಬೇಳೂರು ಸಾಹೇಬರು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾರೆ. ಹಾಗೆಯೇ ಕಾರ್ಮಿಕ ಸಚಿವರು ಸಂತೋಷ್ ನಾಡ್ ಅವರು ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಹೊಂದ್ತಾರೆ. ಹಾಗೆ ಸುಧೀರ್ ಕುಮಾರ್ ಮುರಳಿ ಅಂತ ಅವ್ರು ಖ್ಯಾತ ವಾಗ್ಮಿಗಳು ಮತ್ತು ಖ್ಯಾತ ವಕೀಲರು ಒಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಕಾಗೋಡು ಸಾಹೇಬರ ಒಳನಾಡಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ BR ಜಯಂತ್ ಅವರು ಕಾರ್ಯಕ್ರಮದಲ್ಲಿರ್ತಾರೆ. ಸಿಗಂದೂರು ಧರ್ಮದರ್ಶಿಗಳಾಗಿರ್ತಕ್ಕಂಥ ರಾಮಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಹಾಗೆಯೇ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನಾಗರಿಕ ಏನು ಸನ್ಮಾನ ಕಾಗೋಡು ಸಾಹೇಬ್ ನಾಗರಿಕ ಸನ್ಮಾನ ವೇದಿಕೆ ಏನಿದೆ ಆ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಕಪ್ಪನವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ಖ್ಯಾತ ಸರಿಗಮಪ ಏನು ಸಿಂಗರ್ನಿಂದ ಸಾಧುನಿಕೊಪ್ಪ ಅವರು ಮತ್ತು ಸಾಕಷ್ಟು ಜನ ಸರಿಗಮಪ ಸಿಂಗರ್ಸೇ ಈ ಕಾರ್ಯಕ್ರಮದಲ್ಲಿ ಕೂಡ ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ನಡೆಸ್ಕೊಳ್ತೀವಿ. ನಾವು ಏನು ಇಚ್ಛೆ ಪಡ್ತೀವಿ ಅಂದರೆ ನಾಗರಿಕ ಸನ್ಮಾನ ಇದನ್ನ ಪಕ್ಷಾತೀತವಾಗಿ ಅನಂತಪುರ ಹೋಬಳಿನಲ್ಲಿ ನಾವೆಲ್ಲರೂ ಸೇರ್ಪಡೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು. ಆ ಕಾರ್ಯಕ್ರಮವನ್ನು ಕಾಗೋಡು ಸಾಹೇಬರು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಹಲವಾರು, ಅದನ್ನು ನಾವು ಯಾರು ಎಣಿಕೆ ಮಾಡೋಕ್ಕೂ ಆಗಲ್ಲ ಅಂತ ಬೇರೆ ನಾಯಕರಿಗೆ ನಾವು ಜನ ಬೆಂಬಲ ಕೊಟ್ಟು ನಾವು ಬರೋದ್ರ ಮುಖಾಂತರ ಅವರಿಗೆ ಅವರ ಏನು ಇಡೀ ವಯಸ್ಸಿನಲ್ಲಿ ಅವರಿಗೆ ಒಂದು ನೈತಿಕವಾಗಿ ನಾವು ಜೊತೆಗಿದ್ದೀವಿ, ಕಾಗೋಡು ಸಾಹೇಬರ ಜೊತೆಗೆ ಇಷ್ಟು ಜನ ನಾವು ಇದ್ದೀವಿ ಅಂತಕ್ಕಂಥದ್ದನ್ನು ಅನಂತರ ಹೋಬಳಿನಲ್ಲಿ ತೋರಿಸ್ಬೇಕಂತ ಹೇಳ್ಬಿಟ್ಟು ಮತ್ತೆ ಅವರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಎಲ್ಲ ಒಂದು ಕಡೆ ನಮ್ಮ ಆತ್ಮತೃಪ್ತಿಗಾಗಿ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು